ರ್ಯಾಂಡಮ್, ಲೌಡ್, ಬಿಜಾರ್, ಫ್ಯಾನ್ ಸರ್ವಿಸ್, ಅನ್ಅಬ್ಯಾಶೆಡ್ ಈ ರೀತಿಯ ಪದಗಳು ಈ ಚಿತ್ರವನ್ನು ನೋಡುವಾಗಲೇ ಮನಸ್ಸಿಗೆ ಬಂದವು. ಆದರೆ 2 ಗಂಟೆ 17 ನಿಮಿಷಗಳ ಈ ಚಿತ್ರವನ್ನು ನೆಟ್ಫ್ಲಿಕ್ಸ್ನಲ್ಲಿ ನೋಡಿ ಆದ ಮೇಲೆ ಈ ಚಿತ್ರದ ಶೀರ್ಷಿಕೆಯಲ್ಲಿರೋ ಒಂದು ಪದವು ಮನಸ್ಸಿಗೆ ಬರಲಿಲ್ಲ. ಫಿಲ್ಮು ಗುಡ್ಡೋ ಬ್ಯಾಡೋ ಅಗ್ಲಿನೋ ಅಲ್ಲ, ಇಟ್ಸ್ ವಿಯರ್ಡ್ಲಿ ವಾಚಬಲ್. ನಮಸ್ಕಾರ, ನಾನು ಕೈರಂ ವಾಶಿ ಅಂಡ್ ಇವತ್ತಿನ ಚಿತ್ರ ಆದಿಕ್ ರವಿಚಂದ್ರನ್ ಅವರ ಗುಡ್ ಬ್ಯಾಡ್ ಅಗ್ಲಿ. ಈ ಚಿತ್ರದ ಕಥೆ ತುಂಬಾ ರೆಗ್ಯುಲರ್ ಆದದ್ದು. ಅಜಿತ್ ಕುಮಾರ್ ಈ ಚಿತ್ರದಲ್ಲೂ ಅವರ ಹೆಸರು A.K. ನೇ. ಅವರಿಗೆ ಇನ್ನೊಂದು ಹೆಸರು ಇದೆ, ರೆಡ್ ಡ್ರ್ಯಾಗನ್ ಅಂತ. ಚಿತ್ರದ ಒಂದು ದೃಶ್ಯದಲ್ಲಿ ಹಿಂದ್ಗಡೆ LED ಲೈಟ್ಗಳಲ್ಲಿ DARK ಡಾರ್ಕ್ ಅಂತ ಬರೆದಿರ್ತಾರೆ. ಅದರಲ್ಲಿ A.K. ಇದೆ, RD ರೆಡ್ ಡ್ರ್ಯಾಗನ್ನೂ ಇದೆ. ಅಕಸ್ಮಾತ್ ನಿಮಗೆ ಹೆಸರು ಮೂಲಕನೇ ಗೊತ್ತಾಗ್ಲಿಲ್ಲ ಅನ್ನೋದಾದ್ರೆ, ರೆಡ್ ಡ್ರ್ಯಾಗನ್ ಒಬ್ಬ ಗ್ಯಾಂಗ್ಸ್ಟರ್. ಅವನಿಗೆ ಒಂದು ಮಗುವಾಗತ್ತೆ. ಹಾಸ್ಪಿಟಲ್ಗೆ ಹೋಗ್ತಾನೆ. ಮಗುವನ್ನ ಎತ್ಕೊಳ್ಳೋಕೆ ಹೋದಾಗ ಹೆಂಡತಿ ಹೇಳ್ತಾಳೆ, ನೀನು ನಿನ್ನ ಗ್ಯಾಂಗ್ಸ್ಟರ್ ಪಾಸ್ಟ್ ಅನ್ನ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಿ ಮುಗಿಸಿಕೊಂಡ ಮೇಲೆ ನೀನು ಬಂದು ನಿನ್ನ ಮಗುವನ್ನ ಭೇಟಿಯಾಗಬಹುದು ಅಂತ. 17 ವರ್ಷ ಜೈಲಿನಲ್ಲಿ ಇದ್ದ ಮೇಲೆ ಮಗನ 18ನೇ ಬರ್ತ್ಡೇಗೆ ತಾನೇ ಸ್ವತಃ ಬಂದು ಮಗನನ್ನ ಭೇಟಿಯಾಗಿ ಹ್ಯಾಪಿ ಬರ್ತ್ಡೇ ಹೇಳಬೇಕು ಅನ್ನೋದು ಏಕೆ ಆಸೆ. ಆದರೆ ಈತ ಜೈಲಿನಿಂದ ರಿಲೀಸ್ ಆಗುವಾಗಲೇ ಮಗ ಡ್ರಗ್ ಕೇಸ್ನಲ್ಲಿ ಒಂದು ಸುಳ್ಳು ಅಪವಾದದ ಮೇಲೆಗೆ ಜೈಲಿಗೆ ಹೋಗ್ತಾನೆ. ಸೊ ಏಕೆ ಮತ್ತೆ RD ರೆಡ್ ಡ್ರ್ಯಾಗನ್ ಆಗಿ ಮಗನನ್ನ ಕಾಪಾಡಬೇಕು, ಇದೆ ಕಥೆ. ಈ ಸಾಧಾರಣ ಕಥೆಯನ್ನ ಅಲ್ಲಲ್ಲಿ ಕೆಲವು ಎಲಿಮೆಂಟ್ಸ್ನ ಇಂಟ್ರಡ್ಯೂಸ್ ಮಾಡಿ ರೈಟಿಂಗ್ ನಲ್ಲಿ ಚಿತ್ರವನ್ನ ಇಂಟ್ರೆಸ್ಟಿಂಗ್ ಮಾಡೋ ಪ್ರಯತ್ನ ನಡೆದಿದೆ. ಉದಾಹರಣೆಗೆ, ಎಲ್ಲವೂ ಏಕೆ ಮಾಡಿದ ತಪ್ಪೇನಾ ಅಥವಾ ಹೆಂಡತಿಯದ್ದು ಏನಾದರೂ ಇದೆಯಾ? ವಿಲ್ಲನ್, ಆಂಟಗನಿಸ್ಟ್, ಆ ಆಂಟಗನಿಸ್ಟ್ ವಿಚಾರದಲ್ಲಿ ಒಂದು ಟ್ವಿಸ್ಟ್, ಹಾಗೇನೆ ಒಂದು ಸೈಕಾಟಿಕ್ ಎಲಿಮೆಂಟ್. ಅವುಗಳನ್ನ ಪಕ್ಕಕ್ಕೆ ಇಟ್ರೆ ಚಿತ್ರದಲ್ಲಿ ಇಡೀ ಇರೋದು ಬರೀ ಹೀರೋಯಿಸಂ. ಎಷ್ಟೆಷ್ಟೋ ಅಜಿತ್ ಅವರ ಹಳೆ ಚಿತ್ರಗಳ ರೆಫರೆನ್ಸಸ್, ಕ್ಯಾಮಿಯೋಗಳು, ಹಳೆ ಚಿತ್ರದ ಹಾಡುಗಳು. ಚಿತ್ರದಲ್ಲಿ ಇಲ್ಲದೆ ಇರೋದು ಲಾಜಿಕ್, ಕೊಹರೆನ್ಸ್. ಮದುರೈ ಇಂದ ಬಂದ ಏಕೆ ಹೇಗೆ ರೆಡ್ ಡ್ರ್ಯಾಗನ್ ಆದ ಅನ್ನೋದನ್ನ ಇವರು ಬೇಗ ಒಂದು ಅನಿಮೇಷನ್ ಮೂಲಕ ಹೇಳ್ತಾರೆ. ಅದರಲ್ಲಿ ಅನ್ಅಬ್ಯಾಶೆಡ್ ಆಗಿ ಇಂಟರ್ನ್ಯಾಷನಲಿ ಪಾಪ್ಯುಲರ್ ಆಗಿರೋ ಕೆಲವು ಕ್ಯಾರೆಕ್ಟರ್ಸ್ನ ಇಂಟ್ರಡ್ಯೂಸ್ ಮಾಡ್ತಾರೆ. ಆ ಐಡಿಯಾ ನನಗೆ ವರ್ಕ್ ಆಯಿತು. ಈ ಚಿತ್ರವನ್ನ ಸ್ವಲ್ಪ ನಾವು ಅದರ ಝೋನ್ಗೇನೆ ಹೋಗಿ ನೋಡಬೇಕಾಗಿ ಬರುತ್ತೆ. ಚಿತ್ರದ ಕಥೆ ಚಿತ್ರಕ್ಕೆ ಫೋಕಸ್ ಅಲ್ವೇ ಅಲ್ಲ. ಹಾಗಾಗಿನೇ ಆರಂಭದಲ್ಲೂ ಕೂಡ ಸುಮ್ಮನೆ ಒಂದು ಅನಿಮೇಷನ್ ಮೂಲಕ ಕ್ವಿಕ್ ಆಗಿ ಎಲ್ಲವನ್ನು ಸೆಟಪ್ ಮಾಡಿಬಿಡ್ತಾರೆ. ಅದು ಕೂಡ ವರ್ಕ್ ಆಯಿತು. ಇವುಗಳನ್ನ ಬಿಟ್ಟು ನಾನು ತುಂಬಾನೇ ಯೋಚನೆ ಮಾಡಿದೆ, ಸರಿ ಈ ಫಿಲಮ್ನಲ್ಲಿ ಬೇರೆಲ್ಲ ನನಗೆ ವರ್ಕ್ ಆಗಿದ್ದು ಏನು ಅಂತ. ಆದರೆ ಬೇರೆಲ್ಲ ಅಲ್ಲ, ಬೇರೆ ಏನೂ ಇಲ್ಲ ಅನ್ನೋದೇ ನನಗೆ ಗೊತ್ತಾಗಿತ್ತು. ಹಳೆ ಫಿಲಮ್ ರೆಫರೆನ್ಸಸ್ ಇರಲಿ, ಟ್ವಿಸ್ಟ್ಸ್ ಇರಲಿ, ಕೆಲವು ರೆವಲ್ಯೂಷನ್ಸ್ ಇರಲಿ, ಎಲ್ಲದರ ಸ್ಟ್ರೈಕ್ ರೇಟು ಸ್ವಲ್ಪ ಕಡಿಮೆನೆ. ಆಕ್ಟಿಂಗು, ಬಿಲ್ಡಪ್ ತುಂಬಾ ಲೌಡ್ ಆಗಿರುತ್ತೆ, ಅನೇಕ ಕಡೆ ಸಿಲ್ಲಿ ಆಗಿರುತ್ತೆ. ಅನ್ಇಂಟೆನ್ಷನಲ್ ಹ್ಯೂಮರ್ ಅಂತೂ ಚಿತ್ರದಲ್ಲಿ ಸಾಕಷ್ಟು ಕಡೆ ಸಿಡಿಯುತ್ತೆ. ಎಷ್ಟೋ ಕಡೆ ಫಿಲ್ಮ್ ಸ್ವಲ್ಪ ರಿಚ್ ಆಗೇ ಕಾಣುತ್ತೆ, ಆದರೆ ಬೇಡದಿರೋ ಒಂದು ಅಬ್ರಪ್ಟ್ ಕಟ್ಸ್ ಆಗಲಿ, ಇನ್ಸರ್ಟ್ಸ್ ಆಗಲಿ. ಅಟ್ ದಿ ಸೇಮ್ ಟೈಮ್ ಹೀರೋ ಇನ್ವಿನ್ಸಿಬಲ್ಲು, ವಿಲನ್ ಇನ್ಕೇಪಬಲ್ಲು. ತಾನು ಕಾಪಾಡಬೇಕಾಗಿರೋ ಮಗ ಜೈಲಿನಲ್ಲಿ ಇರ್ತಾನೆ, ಆದರೆ ಅಪ್ಪ ಡಿಸೈನರ್ ಬಟ್ಟೆ ಹಾಕೊಂಡು ಒಂದು ಒಳ್ಳೆ ಪಾರ್ಟಿ ಮೂಡ್ನಲ್ಲೇ ಇರ್ತಾನೆ. ಹೆಂಡತಿಯ ಪಾತ್ರ ರಮ್ಯಾ, ಅದರಲ್ಲಿ ತ್ರಿಷಾ ಅವರು ನಟಿಸಿದ್ದಾರೆ. ಆ ಪಾತ್ರಕ್ಕೆ ಒಬ್ಬ ಅಣ್ಣನೋ ತಮ್ಮನೋ. ಪ್ರಭು ಅವರ ಪಾತ್ರ, ಇವೆಲ್ಲವನ್ನು ನೋಡಿದಾಗ ನನಗೆ ನನ್ನ ಗೆಳೆಯ ಆಗಾಗ ಬಳಸೋ ಒಂದು ಪದ ನೆನಪಾಯಿತು, ಐಲೈಲು ಅನ್ನೋದು. ಈ ಐಲೈಲಾಗಿರೋದು ನೋಡುವಾಗ ನಮಗೆ ಅದು ಐಲೈಲು ಅಂತ ಗೊತ್ತಾಗ್ತಿರತ್ತೆ, ಆದರೆ ಅದು ಯಾಕೋ ಟಿವಿ ರಿಮೋಟ್ ಕಡೆಗೆ ಮಾತ್ರ ಕೈ ಹೋಗೋದಿಲ್ಲ. ಈ ಚಿತ್ರವನ್ನು ನಾನು ನೋಡುವಾಗ ನನಗೆ ಇದ್ದದ್ದು ಒಂದು ರೀತಿಯಲ್ಲಿ ಅದೇ ಫೀಲಿಂಗ್. ಸೀರಿಯಸ್ ಇಮೇಜ್ ಇರೋ ಅಜಿತ್ ಅವರು ಒಂದು ಫನ್ ಮೋಡ್ನಲ್ಲಿ ಈ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಅವರ ಫ್ಯಾನ್ಸ್ಗೆ ಅದೇ GBU, ಗುಡ್, ಬೆಟರ್, ಅಲ್ಟಿಮೇಟ್ ಆಗಿತ್ತೇನೋ.